to me, click. ನಾನಿವತ್ತು ಬಂದಿರೋ ಪ್ಲೇಸ್ ಬಾಬಾ ಬುಡಂಗಿರಿ ತೋರಿಸ್ತೀನಿ ಹೇಗಿದೆ ಅಂತ. ಒಂದು ಥರ ಇತ್ತು ಎಲ್ಲ ಕುಂತು ಬಾಬಾ ಬುಡಂಗಿರಿ ಬೆಟ್ಟಕ್ಕೆ ಹೋಗೋದಾರೆ. ಇವಾಗ ಬಾಬಾ ಬುಡಂಗಿರಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ. ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಬಾಬಾ ಬುಡಂಗಿರಿ ವ್ಯೂ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಟ್ರಿಪ್ಪು ಹೋಗೋಣ. ಈಗ ಸೈಡ್ ವ್ಯೂ ನೋಡಿ ಹೇಗಿದೆ. ಮಧ್ಯಾಹ್ನ 1 ಗಂಟೆ ಆದರೂ ಮಂಜು ಕವಿದ ವಾತಾವರಣ ಎಲ್ಲ ಕಡೆ. ಇಲ್ಲಿ ಒಂಥರ ವೆದರ್ ಚೇಂಜ್ ಇದೆ, ಬಿಸಿಲು ಇದೆ, ಆದರೆ ಚಳಿನೂ ಇದೆ. ಮಳೆಗಾಲ ಚಳಿಗಾಲ ಗೊತ್ತಾಗ್ತಿರಲ್ಲ. ಅವಾಗ ಒಂದು ಸ್ವಲ್ಪ ಹೊತ್ತು ಮಳೆ ಮಾಡಾಗಿತ್ತು, ಈಗ ಹೋಗಿ ಫುಲ್ ಬಿಸಿಲು ಬಿಟ್ಟಿದೆ. ನೋಡೋಣ, ಮೇಲೆ ಹೋಗಿ ತೋರಿಸ್ತೀನಿ, ನೋಡ್ತೀನಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಯಾರಾದರೂ ಪ್ಲಾಸ್ಟಿಕ್ನ ಬಳಕೆ ಮಾಡಿದರೆ ಅದನ್ನ ಡಸ್ಟ್ಬಿನ್ಗೆ ಹಾಕಿದರೆ ಅದು ರಿಸೈಕಲಾಗಿ ಬರುತ್ತೆ. ಸುಮ್ಮನೆ ಈ ಥರ ಎಲ್ಲ ಒಗೆದು ಚೆನ್ನಾಗಿರೋ ನೇಚರ್ನೆಲ್ಲ ಹಾಳು ಮಾಡಿಬಿಡಿ. ಸುಮ್ಮನೆ ನೀವು ಈ ಥರ ಎಲ್ಲ ಒಗ್ದೋದ್ರೆ ಅದನ್ನ ಕ್ಲೀನ್ ಮಾಡೋಕ್ಕೂ ಯಾರೂ ಬರೋದಿಲ್ಲ. ಅದರಿಂದ ನಿಮಗೂ ಲಾಸು, ನಮಗೂ ಲಾಸು. ರೀಸೈಕಲ್ ಮಾಡಿದರೆ ಅದನ್ನೇ ರಿಯೂಸ್ ಮಾಡ್ಬೋದು. ನೀವು ಯೋಚನೆ ಮಾಡಿ, ಡಸ್ಟ್ಬಿನ್ ಇರುತ್ತೆ ಎಲ್ಲ ಕಡೆ ಟೂರಿಸ್ಟ್ ಪ್ಲೇಸಲ್ಲಿ. ಆದಷ್ಟು ಡಸ್ಟ್ಬಿನ್ಗೆ ಹಾಕೋಕ್ಕೆ ಪ್ರಯತ್ನ ಪಡಿ. ನಾನು ಚಿಕ್ಕಮಂಗ್ಳೂರಿಗೆ ಬಂದಾಗಿನಿಂದ ಹತ್ತಾ ಇರೋದು ಇದು 3ನೇ ಗುಡ್ಡ. ಬರೀ ಬೆಟ್ಟ ಹತ್ತೋದಾಗ್ಬಿಟ್ಟಿದೆ ಕೆಲಸ. ಬೆಟ್ಟ ಹತ್ತಿದ್ರು ಲಾಸ್ ಇಲ್ಲ ಅನ್ನೋ ಥರ ವ್ಯೂ ಕಾಣ್ತಾ ಇದೆ ಎಲ್ಲ ಕಡೆ. ಬಂದಿದ್ದಕ್ಕೆ ಲಾಸ್ ಇಲ್ಲ, ನೀವು ಬರ್ಬೋದು. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಸುಮ್ಮನೆ ಹೇಳಲ್ಲ ಚಿಕ್ಕಮಂಗ್ಳೂರನ್ನ ಕರ್ನಾಟಕ ಸ್ವರ್ಗ ಅಂತ ಹೇಳಿ. ಬಂದು ವಿಸಿಟ್ ಕೊಡಿ, ಎಲ್ಲರೂ ನೋಡಿ, ಚೆನ್ನಾಗಿದೆ. ಕರ್ನಾಟಕದಲ್ಲಿ ತುಂಬ ಪ್ಲೇಸ್ ಇದೆ ನೋಡೋಂಥವು.
ಐತಿಹಾಸಿಕ ಸ್ಥಳಗಳೆಲ್ಲ ಇವೆ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ಸ್. ದೊಡ್ಡ ದೊಡ್ಡ ಕಲ್ಲುಗಳು, ಕಲ್ಲಿನ ಬಂಡೆಗಳು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಬೆಟ್ಟಗಳಿವೆ. ಬೆಟ್ಟ, ಗುಡ್ಡಗಳು, ಟವರ್ ಕಂಬಗಳು. ಅಲ್ಲಿಗೆ ಹತ್ಬೇಕು ನಾವು. ನೇಚರಿಂದ ಬರೋ ನೀರನ್ನು ಇವರು ಪೈಪ್ ಹಾಕ್ಕೊಂಡು ತಮ್ಮ ದಿನನಿತ್ಯದ ಕೆಲಸಕ್ಕಾಗಿ ಬಳಸ್ಕೊತ ಇದ್ದಾರೆ. ನೇಚರನ್ನು ನಾವು ಯಾವ ಥರ ಉಪಯೋಗ ಮಾಡ್ಕೋಬೋದು ನೋಡಿ. ನೇಚರ್ನೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಹೂವು ನೋಡಿ ಹೇಗಿದೆ ಅಂತ ಗುಡ್ಡದ ಮೇಲೆ. ಗುಡ್ಡ ಪೂರ್ತಿ ಈ ಥರ ಹೂವೇ ಐತೆ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೂಗಳು ನೋಡೋಕ್ಕೆ ಒಂಥರ ಚೆಂದ. ಬೆಟ್ಟ ಇನ್ನು ಅಲ್ಲಿವರೆಗೂ ಹೋಗ್ಬೇಕು ನಾನು. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಟಾಪ್ ವ್ಯೂ ಹೇಗಿದೆ ಅಂತ. ಸುತ್ತಮುತ್ತ ನೋಡಿ ಗುಡ್ಡ, ಒಳ್ಳೆ ಕೋಟೆ ಕಂಡಂಗೆ ಆಗ್ತಾ ಇದೆ ಸುತ್ತಲೂ. ವ್ಯೂ ನೋಡಿ, ಬಾಬಾ ಬುಡಂಗಿರಿ ಬೆಟ್ಟ. ಇದು ಟಾಪ್ ಲೆವೆಲ್ಗೂ ಬಂದಿದ್ದೀನಿ. ಇನ್ನು ಸ್ವಲ್ಪ ದೂರ ಹೋದರೆ ಟಾಪು. ಓಹೋ, ಇದೆಲ್ಲ ಗುರು ಟಾಪು. ಇನ್ನು ಮೇಲಿದೆ. ಇಲ್ಲಿ ನೋಡಿ ನೆಲನೇ ಕಾಣ್ತಾ ಇಲ್ಲ. ಹತ್ಕೊಂಡ್ಬಂದಿತ್ತು ನಾನು. ಇನ್ನು ಎಷ್ಟು ದೂರ ಹತ್ತಬೇಕು ಏನು, ಸುಸ್ತಾಗೋಗಿದೆ. ಆದರೂ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ, ಬಿಡೋಲ್ಲ. ಟಾಪಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ದೂರ ಇದೆ. ಟಾಪಿಗೆ ಹೋದ ತಕ್ಷಣ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ಈ ಕಡೆ ನೋಡಿ, ಟಾಪಿಗೆ ಹೋದ್ರೆ ಇದೇ ಕಾಣುತ್ತೆ, ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ. ಈ ಕಡೆ ಅಂದರೂ ಬರೀ ಮೋಡನೇ ಕಾಣ್ತಾ ಇದೆ. ಮೋಡ ಕವಿದ ವಾತಾವರಣ. ಟವರ್ ಕಂಬನೇ ಇದೆ ಎಲ್ಲ ಕಡೆ. ಇದೇ ಟಾಪ್ ಅದೇ ಚಾರ್ಜ್ ಇಲ್ಲ ಅಂತ ಚಾರ್ಜಿ ಹಾಕೋದು ಇದು ಮಾಡಿ ನಾವು ಹಾಕ್ಕೋಬೇಕು. ಕೇಳಲ್ಲ ಮೇಲೆ ಎಲ್ಲ ರೂಮಿಗೆ ಹೋಗಿ ಸಿಕ್ಕಿದ್ರೆ ಹಚ್ಚೆ ಬರ್ತಾರೆ. 12 ಗಂಟೆ ಆದ್ರೆ ನಾನು ಲೈವ್ ಟಾಪ್ ವ್ಯೂ ಅಲ್ಲಿ ಮರಿಯಾ. ಕಷ್ಟಪಟ್ಟು ಹೊತ್ತು ಬಂದಿದ್ದು ಟಾಪ್ ವ್ಯೂ ಕಾಣ್ತಾ ಇದೆ. ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ, ನೀವು ನೋಡಿ. ಕಾಣ್ತಾ ಇದೆ ವ್ಯೂ. ಬೆಟ್ಟ ನೋಡಿ, ಬೆಟ್ಟ ಬೆಟ್ಟ ಗುಡ್ಡ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡನೇ ಕಾಣ್ತಾ ಇದೆ. ಇಲ್ಲಿ ಬಾಬು ಬುಡಂಗಿರಿಗೆ ಬಂದರೆ ನೀವು ಬೆಟ್ಟ ಗಿಟ್ಟ ಎಲ್ಲ ನೋಡ್ಬೋದು. ನೋಡಿ ಹೇಗಿದೆ ಅಂತ. ಅದು ನೋಡಿ, ಅರ್ಧ ಬೆಟ್ಟನೇ ಮೋಡದಲ್ಲಿ ಕೊಯ್ದು ಹೋಗಿದೆ. ಇಂಥ ಪ್ಲೇಸು ಹೆಂಗೆ ಕಾಣ್ತಿದೆ ಅಂದರೆ ಒಂಥರ ಮಾತಲ್ಲಿ ಹೇಳೋಕ್ಕೆ ಪದಾನೇ ಸಾಲಲ್ಲ. ನೋಡಿ ಹೇಗಿದೆ ಅಂತ.
ಇದನ್ನ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಬನ್ನಿ. ಚಿಕ್ಕಮಗಳೂರಿಗೆ ನೀವು ಬಂದರೆ ನೋಡೋಕ್ಕೆ ತುಂಬ ಪ್ಲೇಸ್ ಇವೆ, ತುಂಬಾ ಪ್ಲೇಸ್ ಇವೆ. ನನ್ನ ಕೈಯಿಂದ ಆದಷ್ಟು ಪ್ಲೇಸ್ನ ನಿಮ್ಗೆ ತೋರಿಸ್ತೀನಿ. ನೀವೇನಾದ್ರು ಟ್ರಿಪ್ಪಿಗೆ ಬಂದರೆ ಇಲ್ಲಿ ನೀವು ಏನು ಅಮೌಂಟ್ನ ಖರ್ಚು ಮಾಡ್ಕೊಂಡು ಬಂದಿರ್ತೀರಲ್ವ, ಅದ್ರ ತಕ್ಕಂಗೆ ಪ್ಲೇಸ್ಗಳಿವೆ, ಅದಕ್ಕಿಂತ ಚೆನ್ನಾಗೇ ಇವೆ. ಒಂದು ಸಲ ವಿಸಿಟ್ ಕೊಡಿ. ಬಾಬು ಬುಡಂಗಿರಿ, ಮುಳ್ಳಯ್ಯನಗಿರಿ ತೋರಿಸ್ತೀನಿ. ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕಮಗಳೂರನ್ನ ತೋರಿಸ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೀಗ ಇನ್ನೊಂದು ವ್ಯೂ ತೋರಿಸ್ತೀನಿ. ಬರೀ ವ್ಯೂ ನೋಡಿ ನೀವು ಸಾಕು ಯಾವ ರೇಂಜಿಗಿದೆ ಅಂತ. ಅದು ನಾನು ಮಾತಲ್ಲಿ ಹೇಳಿದರೆ ನಿಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ತೋರಿಸ್ತೀನಿ ವಿಡಿಯೋದಲ್ಲಿ ಆದಷ್ಟು ನೋಡಿ. ಹೀಗಿದೆ ನೋಡಿ ವ್ಯೂ. ನಾನಿವಾಗ ಈ ಬೆಟ್ಟನ ಆ ಕಡೆಯಿಂದ ಹತ್ತಿ ಇಳ್ಕೊಬಂದಿದ್ದೀನಿ. ಇದು ರೋಡು, ಇಲ್ಲಿ ನೋಡಿ ಹೇಗಿದೆ ಅಂತ ವ್ಯೂ ನೋಡಿ. ಅಲ್ಲೊಂದು ಲೇಕ್ ಕಾಣ್ತಾ ಇದೆ. ಪ್ಲೇಸ್ ನೋಡಿ ಯಾವ ರೇಂಜಿಗಿದೆ ಅಂತ. ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇರೋರು ಎಲ್ಲ ರೆಸಾರ್ಟ್ಗಳು. ನೀವು ಯಾರಾದರೂ ಬರೋದಿದ್ರೆ ಬಾಬು ಬುಡಂಗಿರಿಗೆ ಸುಮ್ಮನೆ ಪ್ಲೇಸ್ ನೋಡಬೇಕು ಅಂತ ಬರೋದಿದ್ರೆ ನಿಮ್ಗೇನು ಯೂಸ್ ಇಲ್ಲ. ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರೋದಿದ್ರೆ ತುಂಬ ಒಳ್ಳೆಯದು. ಅಂದರೆ ಬೆಟ್ಟ ಹುಟ್ಟೆಲ್ಲ ಹತ್ತಿ ಹಿಡಿದ್ರೆ ಒಂಥರ ಆ ಫೀಲೇ ಬೇರೆ ಸಿಗೋದು. ನನಗಂತೂ ತುಂಬ ಸಖತ್ ಮಜಾ ಬಂದಿದೆ ಇಲ್ಲಿ ಪ್ಲೇಸೆಲ್ಲ ನೋಡಿಬಿಟ್ಟು. ತುಂಬ ಸೈಕಾಗಿದೆ.